ಸ್ನೇಹಿತರೆ, ಇರಾನ್ನ ರಾಜಧಾನಿಯಾದ ತೆಹರಾನ್ನ ಅತ್ಯಂತ ರಹಸ್ಯ ಮತ್ತು ಸುರಕ್ಷಿತ ರಾಷ್ಟ್ರಪತಿ ಮಹಲ್ನಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ತನ್ನ ಅತ್ಯಂತ ವಿಶ್ವಾಸಾರ್ಹ ಮತ್ತು ಹತ್ತಿರದ ಸಲಹೆಗಾರರೊಂದಿಗೆ ಒಂದು ಗುಪ್ತ ಅಂಡರ್ ಗ್ರೌಂಡ್ ಮೀಟಿಂಗ್ ನಡೆಸ್ತಾ ಇದ್ರು. ಈ ಸ್ಥಳವು ತುಂಬಾ ಸುರಕ್ಷಿತವೆಂದು ಪರಿಗಣಿಸಲಾಗಿತ್ತು. ಇಲ್ಲಿ ಅನುಮತಿ ಇಲ್ಲದೆ ಹಕ್ಕಿ ಕೂಡ ರೆಕ್ಕೆ ಬಡಿಯಲು ಸಾಧ್ಯವಾಗ್ತಿರ್ಲಿಲ್ಲ. ದೇಶದ ಅತಿ ದೊಡ್ಡ ನಾಯಕ ಎಲ್ಲಿದ್ದಾನೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿಂದಲೇ ಅತಿ ದೊಡ್ಡ ಸಸ್ಪೆನ್ಸ್ ಅನ್ನೋದು ಶುರುವಾಗುತ್ತೆ. ಇರಾನ್ ಸರ್ಕಾರಕ್ಕೆ ತನ್ನ ಸಿಸ್ಟಮ್ ಸಂಪೂರ್ಣವಾಗಿ ಸೇಫ್ ಎಂದು ಭಾವನೆ ಇತ್ತು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅವರದೇ ಮನೆಯೊಳಗೆ ದ್ರೋಹಿಗಳು ಕುಳಿತಿದ್ದಾರೆ ಅಂತ. ಮೊಸಾದ್ ವಿಶ್ವದ ಅತ್ಯಂತ ಅಪಾಯಕಾರಿ ಗುಪ್ತಚರ ಸಂಸ್ಥೆ ಎಂದು ಪ್ರಸಿದ್ಧವಾದದ್ದು. ಅದಕ್ಕೆ ಪ್ರತಿ ಕ್ಷಣದ ವರದಿಗಳು ತಲುಪ್ತಾ ಇದ್ವು. ನೀವು ಊಹಿಸಬಹುದೇ, ಇರಾನ್ನ ದೊಡ್ಡ ದೊಡ್ಡ ಮಂತ್ರಿಗಳಿಗೂ ಸಹ ಗೊತ್ತಿರದ ಈ ಮೀಟಿಂಗ್ ಬಗ್ಗೆ ಮೊಸಾದ್ಗೆ ಹೇಗೆ ಗೊತ್ತಾಯ್ತು? ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಇರಾನ್ನ ಅತ್ಯಂತ ಸುರಕ್ಷಿತ ಕೋಟೆಯೊಳಗೆ ಹೇಗೆ ಸೇರಿಕೊಂಡಿದೆ? ಆ ದಿನ ಬೆಳಗ್ಗೆ ನಡೆದ ಇಸ್ರೇಲ್ನ ಮಹಾ ಆಕ್ರಮಣದ ಸಂಪೂರ್ಣ ಒಳಗಿನ ಕಥೆ ಏನು? ಅದು ಇಡೀ ವಿಶ್ವವನ್ನ ನಡಗಿಸ್ತು. ಮತ್ತು ಆಟದಲ್ಲಿ ಸೌದಿ ಅರೇಬಿಯಾ ಹೇಗೆ ಅತಿದೊಡ್ಡ ವಿಶ್ವಾಸಘಾತ ಮಾಡಿತು? ಪ್ರಿನ್ಸ್ ಸಲ್ಮಾನ್ ನ ಸ್ವಂತ ಅಣ್ಣನ ಡಬಲ್ ಗೇಮ್ ಏನು? ಸ್ನೇಹಿತರೆ, ಮೊಸಾದ್ನ ಗೂಢಚಾರಿಕೆಗಳು ಇರಾನಿ ಸರ್ಕಾರದೊಳಗೆ ಆಳವಾಗಿ ತಮ್ಮ ಬೇರನ್ನ ನೆಟ್ಟಿದ್ದಾರೆ. ಅವ್ರಿಗೆ ನಿಖರ ಮಾಹಿತಿ ಸಿಗ್ತಾ ಇತ್ತು. ಖಮೇನಿ ಎಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ, ನಿಖರವಾಗಿ ಎಷ್ಟು ಗಂಟೆಗೆ ಶುರುವಾಗುತ್ತೆ ಮತ್ತು ಆ ಕೋಣೆಯಲ್ಲಿ ಅವರೊಂದಿಗೆ ಯಾರ್ಯಾರೆಲ್ಲ ಇರ್ತಾರೆ. ಇದು ಸಣ್ಣ ವಿಷಯವಲ್ಲ, ಇದು ಇಂಟೆಲಿಜೆನ್ಸ್ ಜಗತ್ತಿನ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್. ಸಾಮಾನ್ಯವಾಗಿ ನೀವು ನೋಡಿರುವಂತೆ ವಿಶ್ವದಾದ್ಯಂತ ಇಂತಹ ದೊಡ್ಡ ಏರ್ ಸ್ಟ್ರೈಕ್ ಗಳು ರಾತ್ರಿಯ ಕತ್ತಲೆಯಲ್ಲಿ ನಡೆಯುತ್ತವೆ. ಇಸ್ರೇಲ್ನ ಮೊದಲ ಪ್ಲಾನ್ ಕೂಡ ರಾತ್ರಿಯ ಸಮಯದಲ್ಲಿ ಸ್ಟ್ರೈಕ್ ಮಾಡಬಹುದು. ಆದ್ರೆ ಮೊಸಾದ್ಗೆ ಸುಪ್ರೀಂ ಲೀಡರ್ ನ ನಿಖರ ರಿಯಲ್ ಟೈಮ್ ಲೊಕೇಶನ್ ಸಿಕ್ಕ ಕೂಡಲೇ ಆಟ ಸಂಪೂರ್ಣವಾಗಿ ಬದಲಾಯಿತು. ಇಸ್ರೇಲ್ ತಕ್ಷಣ ನಿರ್ಧಾರ ಬದಲಾಯಿಸಿತು. ಬೆಳಿಗ್ಗೆ ಅಂದರೆ ಹಗಲಿನ ಬೆಳಕಿನಲ್ಲೇ ತಕ್ಷಣ ಆಕ್ರಮಣಕ್ಕೆ ಆದೇಶ ನೀಡಿತು. ಈ ನಿರ್ಧಾರ ರಾತ್ರಿಯೊಳಗೆ ಮಧ್ಯಪ್ರಾಚ್ಯದ ಇತಿಹಾಸವನ್ನೇ ಬದಲಾಯಿಸಿಬಿಡ್ತು. ಈಗ ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳಿ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅಮೆರಿಕದ NBC ನ್ಯೂಸ್ಗೆ ದೊಡ್ಡ ಆತ್ಮವಿಶ್ವಾಸದೊಂದಿಗೆ ಇಂಟರ್ವ್ಯೂ ನೀಡ್ತಾ ಇದ್ರು. ಅವರು ವಿಶ್ವಕ್ಕೆ ಹೇಳ್ತಾ ಇದ್ರು, ನನಗೆ ಗೊತ್ತಿರುವ ಮಟ್ಟಿಗೆ ಸುಪ್ರೀಂ ಲೀಡರ್ ಖಮಾನಿ ಮತ್ತು ರಾಷ್ಟ್ರಪತಿ ಮಸೂದ್ ಪೆಜೆಶ್ಕಿಯನ್ ಸಂಪೂರ್ಣ ಸುರಕ್ಷಿತವಾಗಿದ್ದಾರೆ. ಕೆಲವು ಮೀಡಿಯಾ ರಿಪೋರ್ಟ್ಗಳು ಉದ್ದೇಶಪೂರ್ವಕವಾಗಿ ಈ ಗಾಳಿ ಹರಡ್ತಾ ಇದ್ವು. ಸುಪ್ರೀಂ ಲೀಡರ್ ದೇಶವನ್ನ ಬಿಟ್ಟು ಸುಡಾನ್ಗೆ ತೆರಳಿದ್ದಾರೆ ಎಂದು. ಆದ್ರೆ ಇದೆಲ್ಲ ಕಣ್ಣಿಗೆ ಧೂಳು ಎರಚುವ ಆಟ. ನಿಜವಾದ ಸತ್ಯ ಮೊಸಾದ್ ಬಳಿ ಇತ್ತು. ಮೊಸಾದ್ ಗೂಢಚಾರಿಗಳು ಖಚಿತ ಮಾಹಿತಿ ನೀಡಿದ್ರು. ಶನಿವಾರ ಬೆಳಿಗ್ಗೆ ಸ್ಥಳೀಯ ಸಮಯದ ಪ್ರಕಾರ ನಿಖರವಾಗಿ 9 ಗಂಟೆಗೆ ಇರಾನ್ನ ಎಲ್ಲ ದೊಡ್ಡ ನಾಯಕರು ರಾಷ್ಟ್ರಪತಿ ಭವನದೊಳಗೆ ಗುಪ್ತ ಮೀಟಿಂಗ್ ಆಗಿ ಒಟ್ಟಾಗಿ ಸೇರಿದ್ರು. ಮತ್ತು ಅವರು ಆ ಕಾಂಪೌಂಡ್ ಒಳಗೆ ಕಾಲಿಡ್ತಾ ಇದ್ದಂತೆಯೇ ಆಕಾಶದಿಂದ ವಿನಾಶ ಸುರಿಯಲು ಶುರುವಾಯಿತು. ಇಸ್ರೇಲ್ನ 200 ಫೈಟರ್ ಜೆಟ್ಗಳು ಒಟ್ಟಿಗೆ ಆಕಾಶಕ್ಕೇರಿದವು. ಇದು ಸಾಮಾನ್ಯ ಆಕ್ರಮಣವಲ್ಲ ಸ್ನೇಹಿತರೆ, ಇದು ಸಂಪೂರ್ಣ ಸ್ಕೇಲ್ ಮಿಲಿಟರಿ ಆಪರೇಷನ್. ಈ ಜೆಟ್ಗಳು ಇರಾನ್ನೊಳಗೆ ಒಂದೆರಡಲ್ಲ 500 ಪ್ರದೇಶಗಳ ಮೇಲೆ ಒಟ್ಟಿಗೆ ಭಯಂಕರ ದಾಳಿ ಮಾಡಿಸಿದ್ವು. ಆಕಾಶ ಪೂರ್ತಿ ಜೆಟ್ಗಳ ಗರ್ಜನೆಯಿಂದ ನಡುಗಿತು. ಇರಾನ್ನ ಅಭೇದ್ಯ ರಾಷ್ಟ್ರಪತಿ ಭವನ, ಅದ್ರ ಮೇಲೆ ಅವ್ರಿಗೆ ಎಷ್ಟು ಹೆಮ್ಮೆ ಇತ್ತು, ಕ್ಷಣದಲ್ಲಿ ಮುಳುಗಿ ಹೋಯಿತು. 30 ರಿಂದ 40 ಮಿಸೈಲ್ಗಳು ಒಂದೇ ಕಾಂಪೌಂಡ್ ಮೇಲೆ ನೇರವಾಗಿ ಬಿದ್ದವು. ಕಳೆದ ಕೆಲವು ಕಾಲದಿಂದ ಅಂಡರ್ ಗ್ರೌಂಡ್ ಆಗಿ ವಿಶ್ವಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ ಸುಪ್ರೀಂ ಲೀಡರ್ ಈ ಭಯಾನಕ ಮತ್ತು ನಿಖರ ಸ್ಟ್ರೈಕ್ ನಿಂದ ತಪ್ಪಿಸಿಕೊಳ್ಳಲಿಲ್ಲ. ಈಗ ನೀವು ಯೋಚಿಸ್ತಾ ಇರಬಹುದು, ಈ ಮಹಾ ಆಕ್ರಮಣದ ಅಂತ್ಯ ಏನಾಯ್ತು? ಹೃದಯ ಹಿಡಿದುಕೊಂಡು ಕೇಳಿ. ಇಸ್ರೇಲ್ನ ಚಾನಲ್ 12 ಸ್ಪಷ್ಟವಾಗಿ ಹೇಳಿದೆ, ಖಮೇನಿ ಶಾಶ್ವತವಾಗಿ ಮುಗ್ದಿದ್ದಾರೆ. ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಈ ಸುದ್ದಿ ಬ್ರೇಕ್ ಆದಾಗ ವಿಶ್ವದಾದ್ಯಂತ ಎಲ್ಲರೂ ಶಾಕ್ ಆಗ್ತಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತು ಮತ್ತೊಮ್ಮೆ ಅಧಿಕಾರದ ಶಿಖರದಲ್ಲಿರುವ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡ್ತಾರೆ. ಟ್ರಂಪ್ ನ ಶೈಲಿ ಯಾವಾಗ್ಲೂ ಆಕ್ರಮಣಕಾರಿ. ಅವರು ಸ್ಪಷ್ಟವಾಗಿ ಬರೀತಾರೆ, ಖಮಾನಿಯ ಅಧ್ಯಾಯ ಮುಗೀತು ಮತ್ತು ಅವರನ್ನ ಇತಿಹಾಸದ ಅತ್ಯಂತ ಕೆಟ್ಟ ಜನರ ಪಟ್ಟಿಯಲ್ಲಿ ಸೇರಿಸ್ತಾರೆ. ಬ್ರಿಟಿಷ್ ಮೀಡಿಯಾ ಮತ್ತು ವಿಶ್ವದ ಅನೇಕ ಗುಪ್ತಚರ ಸಂಸ್ಥೆಗಳ ಹೇಳಿಕೆಯ ಪ್ರಕಾರ ಬಂದಿರುವ ಸಂಖ್ಯೆಗಳು ಇರಾನ್ಗೆ ಕನಸಿನಂತೆಯೇ ಭಯಾನಕ. ಕನಿಷ್ಠ 40 ಅತ್ಯುನ್ನತ ನಾಯಕರು ಮತ್ತು ಟಾಪ್ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರಂತೆ. ಇರಾನ್ನ ರಕ್ಷಣಾ ಸಚಿವ ಆಮೀರ್ ನಸೀರ್ ಜಾದೆ, ಶಕ್ತಿಶಾಲಿ ರೆವಲ್ಯೂಷನರಿ ಗಾರ್ಡ್ಸ್ ನ ಕಮಾಂಡ್ ಮೊಹಮ್ಮದ್ ಪಾಕ್ಪುರ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ಸೆಕ್ರೆಟರಿ ಅಲಿ ಶಕ್ಮಾನಿ ಮತ್ತು ಸ್ವಯಂ ಸುಪ್ರೀಂ ಲೀಡರ್ ನ ಸೈನಿಕ ಸಚಿವ ಮೊಹಮ್ಮದ್ ಶಿರಾಜಿ ಇವರು ಇರಾನ್ನ ಸಂಪೂರ್ಣ ವ್ಯವಸ್ಥೆಯನ್ನ ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಇಸ್ಲಾಮಿಕ್ ರಿಪಬ್ಲಿಕ್ ಜುಡಿಷಿಯರಿ ಹೆಡ್ ಗುಲಾಮ್ ಹುಸೈನ್ ಮೊಯಿನ್ಸಿಯಾ ಹೆಜ್ ಕೂಡ ಸಂಪೂರ್ಣವಾಗಿ ನಾಶವಾಗಿದ್ದಾರೆ. ಇರಾನ್ನ ಸಂಪೂರ್ಣ ಟಾಪ್ ಲೀಡರ್ಶಿಪ್ ಒಂದೇ ಬೆಳಿಗ್ಗೆಯಲ್ಲಿ ನೆಲಕ್ಕೆ ಕುಸಿತು. ಶನಿವಾರ ಮಧ್ಯಾಹ್ನದ ವೇಳೆಗೆ ಇರಾನ್ನ ರೆಡ್ ಕ್ರಿಸೆಂಟ್ ಸೊಸೈಟಿ ಕೂಡ ದೇಶಾದ್ಯಂತ 200ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಎಂದು ಸ್ವತಃ ಒಪ್ಪಿಕೊಂಡಿದೆ. ಆದ್ರೆ ಈ ಸಮಯದಲ್ಲಿ ಮಿನಾಬ್ನ ಗಲ್ಫ್ ಸ್ಕೂಲ್ ಮೇಲೂ ಈ ಆಕ್ರಮಣದ ಪರಿಣಾಮ ಬಿದ್ದು ಅಲ್ಲಿ 80 ಜನರು ಈ ಜಗತ್ತನ್ನ ತೊರೆದರು. 747ಕ್ಕಿಂತ ಹೆಚ್ಚು ಜನರು ಗಾಯಗೊಂಡರು. ಇಸ್ರೇಲ್
ಸ್ಪಷ್ಟವಾಗಿ ಹೇಳುತ್ತೆ. ಅದರ ಉದ್ದೇಶ ಸಾಮಾನ್ಯ ಜನರಲ್ಲ, ಇರಾನಿ ಸರ್ಕಾರದ ಆ ದೊಡ್ಡ ನಾಯಕರು ಮತ್ತು ಅಧಿಕಾರಿಗಳನ್ನ ನಾಶ ಮಾಡುವುದು. ಅವರು ವಿಶ್ವಕ್ಕೆ ಅಪಾಯಕಾರಿಯಾಗಿದ್ರು. ಇಸ್ರೇಲಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಇರಾನ್ ತನ್ನ ನಷ್ಟವನ್ನ ವಿಶ್ವದಿಂದ ಮರೆಮಾಚ್ತಿದೆ, ಆದ್ರೆ ವಾಸ್ತವದಲ್ಲಿ ಅದರ ಸಂಪೂರ್ಣ ಸಿಸ್ಟಮ್ ನಾಶವಾಗಿದೆ. ಒಬ್ಬ ಇಸ್ರೇಲಿ ಸೈನಿಕ ಅಧಿಕಾರಿ ಬಹಿರಂಗ ಪಡಿಸಿದ್ದು ಇಂಟೆಲಿಜೆನ್ಸ್ ನ ಜಗತ್ತಿನ ಅತ್ಯುತ್ತಮ ಉದಾಹರಣೆ. ಅವರು ಹೇಳಿದ್ರು, ಇದು ರಾತ್ರಿಯೊಳಗೆ ತೆಗೆದುಕೊಂಡ ನಿರ್ಧಾರವಲ್ಲ, ಇದು ಹಲವು ತಿಂಗಳುಗಳ ಪ್ಲಾನಿಂಗ್, ಹಗಲು ರಾತ್ರಿ ನಿಗಾ ಮತ್ತು ಆಪರೇಷನ್ ಪ್ಲಾನ್ ನ ಫಲಿತಾಂಶ. ಸಂಪೂರ್ಣ ಫೋಕಸ್ ಒಂದೇ ವಿಷಯದ ಮೇಲೆ. ಇರಾನ್ನ ಅತಿ ದೊಡ್ಡ ಅಧಿಕಾರಿಗಳು ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಯಾವಾಗ ಸೇರ್ತಾರೆ ಎಂಬುದು ಕೂಡ ಕಂಡುಹಿಡಿಯುವುದು. 3 ವಿಭಿನ್ನ ಸ್ಥಳಗಳಲ್ಲಿ ಇರಾನ್ ಸರ್ಕಾರದ ಗುಪ್ತ ಮೀಟಿಂಗ್ಗಳು ಶುರುವಾದ ಕೂಡಲೇ ಇಸ್ರೇಲ್ 3 ಸ್ಥಳಗಳ ಮೇಲೂ ಒಟ್ಟಿಗೆ ದಾಳಿ ಮಾಡ್ತು. ಇದೇ ನಿಜವಾದ ಶಕ್ತಿ. ಯಾವಾಗ ಒಂದು ದೇಶ ತನ್ನ ಸೈನಿಕ ಮತ್ತು ಗುಪ್ತಚರ ಶಕ್ತಿಯ ಸರಿಯಾದ ಬಳಕೆ ಮಾಡುತ್ತೋ, ಅದು ಇಂತಹ ಪವರ್ಫುಲ್ ಆಪರೇಷನ್ ಗಳನ್ನ ಮಾಡುತ್ತೆ. ಈಗ ಈ ಕಥೆಯಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ದಾಳಿಗೆ ಸ್ವಲ್ಪ ಮುಂಚೆಯೇ ಕಮಾನಿ ತನ್ನ ಇಬ್ಬರು ಅತ್ಯಂತ ಹತ್ತಿರವಾದವರ ಅಲಿ ಲಾರಿಜಾನಿ ಮತ್ತು ಅಲಿ ಶಮ್ಖಾನಿಯೊಂದಿಗೆ ಇದ್ದರು. ಶಮ್ಖಾನಿ ಸತ್ತರು, ಆದ್ರೆ ಲಾರಿಜಾನಿ ಅವರಿಗೆ ಏನಾಯ್ತು ಇದು ಇನ್ನೂ ದೊಡ್ಡ ರಹಸ್ಯವಾಗಿದೆ. ಅವರು ರಾತ್ರಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಆದ್ರೆ ಅವರ ನಿಜವಾದ ಲೊಕೇಶನ್ ಏನು ಯಾರಿಗೂ ಗೊತ್ತಿಲ್ಲ. ಅಮೆರಿಕದ ಒಬ್ಬ ಟಾಪ್ ಸೋರ್ಸ್ ಇಸ್ರೇಲಿ ಪತ್ರಿಕೆ ವೈಟ್ ಹೌಸ್ ನ್ಯೂಸ್ಗೆ ಹೇಳಿದ್ದು, ಇಸ್ರೇಲ್ಗೆ ರಾತ್ರಿಯ ಮೀಟಿಂಗ್ ಮಾತ್ರವಲ್ಲ, ಬೆಳಿಗ್ಗೆಯ ಆ ಗುಪ್ತ ಮೀಟಿಂಗ್ ಬಗ್ಗೆಯೂ ಮುಂಚಿತವಾಗಿ ಗೊತ್ತಾಗಿತ್ತು. ಟ್ರಂಪ್ ಇಷ್ಟು ಹೇಳಿದ್ದಾರೆ, ಖಮೇನಿ ಅಮೆರಿಕದ ಅಡ್ವಾನ್ಸ್ಡ್ ಸರ್ವೈಲೆನ್ಸ್ ಸಿಸ್ಟಮ್ ನಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಇಸ್ರೇಲ್ ಮತ್ತು ಅಮೆರಿಕದ ಈ ಚಕ್ರವ್ಯೂಹವನ್ನ ಭೇದಿಸುವುದು ಇರಾನ್ನ ಸಾಮರ್ಥ್ಯದಲ್ಲಿರಲಿಲ್ಲ. ಸಿಬಿಐ ದಾಳಿಗೆ ಮುಂಚೆಯೇ ತನ್ನ ರಿಪೋರ್ಟ್ ನಲ್ಲಿ ಹೇಳಿತು, ಖಮೇನಿ ಸತ್ತರೆ ಅವರ ಸ್ಥಾನಕ್ಕೆ ರೆವಲ್ಯೂಷನರಿ ಗಾರ್ಡ್ನ ಹಾರ್ಡ್ ಲೈನ್ ಅಧಿಕಾರಿ ಬರಬಹುದು. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಗೇಮ್ ಪ್ಲಾನ್ ಬಹಳ ದೊಡ್ಡದು. ಅವರು ಒಬ್ಬ ನಾಯಕನನ್ನ ಮಾತ್ರ ತೆಗೆದುಹಾಕಲು ಬಯಸ್ತಾ ಇರಲಿಲ್ಲ, ಅವರು ಇಡೀ ಇರಾನ್ ನಲ್ಲಿ ಪೂರ್ತಿ ಬದಲಾವಣೆಯ ಕತೆ ಬರೆಯುತ್ತಿದ್ರು. ಆದ್ರೆ ಸ್ನೇಹಿತರೆ, ಈ ಸಂಪೂರ್ಣ ಥ್ರಿಲ್ಲರ್ ನ ಅತಿ ದೊಡ್ಡ ಸಸ್ಪೆನ್ಸ್ ಇನ್ನೂ ಬಾಕಿ ಇದೆ ಮತ್ತು ಅದು ಸೌದಿ ಅರೇಬಿಯಾಗೆ ಸಂಬಂಧಿಸಿದೆ. ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಕಾಣುವುದು ನಿಜವಲ್ಲ. ವಾಷಿಂಗ್ಟನ್ ಪೋಸ್ಟ್ ಒಂದನ್ನ ಬಹಿರಂಗಪಡಿಸಿದೆ, ಅದು ಇಡೀ ವಿಶ್ವದ ಡಿಪ್ಲೊಮಸಿಯನ್ನ ಬೆತ್ತಲೆ ಮಾಡಿದೆ. ರಿಪೋರ್ಟ್ ಪ್ರಕಾರ ಇಸ್ರೇಲ್ ಇರಾನ್ ಮೇಲೆ ಆಕ್ರಮಣ ಮಾಡಲು ಬಯಸ್ತಾ ಇತ್ತು. ಆದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ, ಸೌದಿ ಅರೇಬಿಯಾ ಕೂಡ ಡೊನಾಲ್ಡ್ ಟ್ರಂಪ್ ಮೇಲೆ ಇರಾನ್ ವಿರುದ್ಧ ಈ ಮಹಾ ಆಕ್ರಮಣಕ್ಕೆ ಭಾರಿ ಒತ್ತಡ ಹಾಕಿತು. ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಕ್ಯಾಮ್ರಾ ಮುಂದೆ ಶಾಂತಿ ಬಯಸುತ್ತೇನೆ ಎಂದು ಹೇಳ್ತಾರೆ, ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ ಬಯಸ್ತಾರೆ. ಇರಾನಿ ರಾಷ್ಟ್ರಪತಿ ಮಸೂದ್ ಪೆಜೆಕ್ಷಿಯೊಂದಿಗೆ ಮಧುರ ಮಾತುಗಳನ್ನು ಆಡ್ತಾರೆ ಮತ್ತು ಹೇಳ್ತಾರೆ, ಸೌದಿ ಅರೇಬಿಯಾ ತನ್ನ ಏರ್ ಸ್ಪೇಸ್ ಅನ್ನ ಇರಾನ್ ವಿರುದ್ಧ ಬಳಸಲು ಬಿಡೋದಿಲ್ಲ. ಆದ್ರೆ ಮುಚ್ಚಿದ ಕೋಣೆಗಳ ಹಿಂದೆ ಆಟ ಸಂಪೂರ್ಣ ತಿರುಗಿದೆ. ಅಮೆರಿಕದ ಅಧಿಕಾರಿಗಳೊಂದಿಗಿನ ಗುಪ್ತ ಮಾತುಕತೆಯಲ್ಲಿ ಪ್ರಿನ್ಸ್ ಸಲ್ಮಾನ್ ಸ್ಪಷ್ಟ ಎಚ್ಚರಿಕೆ ನೀಡಿದ್ರು, ಅಮೆರಿಕ ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸಿ ಇರಾನ್ ಅನ್ನ ತಡೆದೇ ಇದ್ರೆ ಇರಾನ್ ಮಧ್ಯಪ್ರಾಚ್ಯಕ್ಕೆ ಅತಿ ದೊಡ್ಡ ಅಪಾಯವಾಗುತ್ತೆ. ಸೌದಿ ಕ್ರೋನ್ ಪ್ರಿನ್ಸ್ ನ ಸ್ವಂತ ಅಣ್ಣ ಖಾಲಿದ್ ಬಿನ್ ಸಲ್ಮಾನ್ ಜನವರಿಯಲ್ಲಿ ವಾಷಿಂಗ್ಟನ್ಗೆ ಗುಪ್ತ ಭೇಟಿ ನೀಡಿದ್ರು. ಆ ಪ್ರೈವೇಟ್ ಮೀಟಿಂಗ್ ನಲ್ಲಿ ಅವರು ಅಮೆರಿಕ ಅಧಿಕಾರಿಗಳೊಂದಿಗೆ ಇರಾನ್ ಮೇಲೆ ಭಾರಿ ದಾಳಿ ಮಾಡುವಂತೆ ಒತ್ತಾಯಿಸಿದ್ರು. ಟ್ರಂಪ್ ತನ್ನ ಹಳೆಯ ಪಾಲಿಸಿಯನ್ನ ಅನುಸರಿಸ್ತಾ ಇದ್ರು. ಆದ್ರೆ ಈ ಸೌದಿ ಇಸ್ರೇಲ್ ನ ಘಟಬಂಧನದ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು. ಇದೇ ಪ್ರಿನ್ಸ್ ಸಲ್ಮಾನ್ ನ ನಿಜ ಡಬಲ್ ಗೇಮ್. ಸೌದಿ ಅರೇಬಿಯಾ ಸುನ್ನಿ ನಾಯಕತ್ವದ ದೇಶ, ಇರಾನ್ ಶಿಯಾ ನಾಯಕತ್ವದ್ದು. ಇವರಿಬ್ಬರ ದ್ವೇಷ ಸಹಸ್ರಾರು ವರ್ಷಗಳದ್ದು. ಸೌದಿ ಅರೇಬಿಯಾಗೆ ಅತಿ ದೊಡ್ಡ ಭಯ ತನ್ನ ತೈಲ ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಗುರಿ ಇಟ್ಟಿದ್ದರು. ಇರಾನ್ ಪ್ರತಿ ದಾಳಿ ಮಾಡಿದ್ರೆ ಸೌದಿ ಇಕಾನಮಿ ಕುಸಿಯುತ್ತೆ. ಅದಕ್ಕಾಗಿ ಅವರು ವಿಶ್ವದ ಮುಂದೆ ಇರಾನ್ ನೊಂದಿಗೆ ಕೈ ಕೊಡ್ತಾರೆ. ಆದ್ರೆ ಪರದೆಯ ಹಿಂದೆ ಮೊಸಾದ್ ಮತ್ತು ಅಮೆರಿಕದೊಂದಿಗೆ ಸೇರಿ ಇರಾನ್ ನ ಬೇರುಗಳನ್ನ ಕತ್ತರಿಸ್ತಾ ಇದ್ರು. ಸ್ನೇಹಿತರೆ, ನೋಡಿದ್ರ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾರು ಯಾರಿಗೂ ಸ್ವಂತರಲ್ಲ. ತನ್ನ ದೇಶದ ಹಿತಕ್ಕಾಗಿ ರಾಷ್ಟ್ರವನ್ನ ರಕ್ಷಿಸಲು ಈ ಸೂಪರ್ ಪವರ್ಗಳು ಯಾವುದೇ ಮಟ್ಟಕ್ಕೆ ಹೋಗಬಹುದು. ಇರಾನ್ನ ಸುಪ್ರೀಂ ಲೀಡರ್ ಅವರದೇ ಜನರಿಂದ ಮಾರಾಟವಾದರು. ಸೌದಿ ಹಿಂದೆಯಿಂದ ಚಾಕು ಚುಚ್ಚಿತು ಮತ್ತು ಇಸ್ರೇಲ್ ತನ್ನ ಕೆಲಸ ಮುಗಿಸಿತು. ಸ್ನೇಹಿತರೆ, ಇಂದಿನ ಈ ವಿಶ್ಲೇಷಣೆ ನಿಮ್ಗೆ ಹೇಗಿತ್ತು? ಇಸ್ರೇಲ್ ನ ಈ ಆಕ್ರಮಣಕಾರಿ ಸರಿಯಾಗಿತ್ತ? ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ಬರೆಯಿರಿ. ವಿಡಿಯೋವನ್ನ ಪ್ರತಿ ಗ್ರೂಪ್ ನಲ್ಲೂ ಶೇರ್ ಮಾಡಿ. ಎಲ್ಲರಿಗೂ ಈ ಗುಪ್ತ ಆಪರೇಷನ್ ನ ಸತ್ಯ ಗೊತ್ತಾಗಲಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.